ಈ ಹುಡುಗ ಬಂದು ಯುರೋಪ್ ಕಾಂಟಿನೆಂಟಲ್ ಇರೋ ಒಂದು ಸಣ್ಣ ದ್ವೀಪದಿಂದ ಬಂದವನು. ಮುಂದೆ ಒಂದಿನ ಇಡೀ ಫ್ರಾನ್ಸ್ಗೆನೆ ಚಕ್ರವರ್ತಿಯಾಗಿ ಮೇರಿತಾನೆ. ಹೌದು, ಅವನೇ ನೆಪೋಲಿಯನ್ ಬೋನಾಪಾರ್ಟೆ. ಈ ಸಾಮ್ರಾಟನ ಕತೆ ಏನು ಸೂಚಿಸುತ್ತದೆ ಅಂತಂದ್ರೆ, ನಿನ್ನ ಕನಸು ಎಷ್ಟೇ ದೊಡ್ಡದಾಗಿರ್ಲಿ, ಆದರೆ ಅದನ್ನ ಅಚೀವ್ ಮಾಡೋಕ್ಕೆ ಯಾವುದೇ ಹಿನ್ನೆಲೆ ಇಲ್ಲ ಅಂತಂದ್ರೂ ನೀವು ಮಾಡ್ಬೋದು ಅನ್ನೋದಕ್ಕೆ ಈ ನೆಪೋಲಿಯನ್ ಬೋನಾಪಾರ್ಟೆ ಕತೆ ತುಂಬಾ ದೊಡ್ಡ ಉದಾಹರಣೆ. ಇವಂದು ಒಂದು ಮುನ್ನುಡಿನೂ ಇದೆ, ಏನಂತಂದ್ರೆ ಲೋ ಏಮ್ ಇಸ್ ಎ ಕ್ರೈಮ್ ಅಂತ. ನೆಪೋಲಿಯನ್ ಕತೆ ಹೇಳಬೇಕು ಅಂತಂದ್ರೆ, ಕಾರ್ಸಿಕಾ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಡ್ತಾನೆ. ಇವನ್ಗೆ ಚಿಕ್ಕ ವಯಸ್ಸಲ್ಲಿ ಕ್ರಿಟಿಸಿಸಮ್ ಇರುತ್ತೆ. ಏನಂತಂದ್ರೆ ಇವನ ಹೈಟ್ ಬಗ್ಗೆ. ಇವನು ನೋಡಲು ತುಂಬಾ ಕುಳ್ಳ ಇರ್ತಾನೆ ಬೇರೆಯವ್ರಕ್ಕಿಂತ. ಜನಗಳೆಲ್ಲ ಇವನ್ನ ತುಂಬಾ ಕುಳ್ಳ, ಚಿಕ್ಕ ಹುಡುಗ ಅಂತ ನೋಡಿದ್ರು ಇವನ ಕನಸು ಗುರಿ ಮಾತ್ರ ತುಂಬಾ ದೊಡ್ಡದಾಗಿತ್ತು. ವಿದ್ಯೆಯಲ್ಲಾಗಿರ್ಲಿ, ಶಿಸ್ತಿನಲ್ಲಾಗಿರ್ಲಿ, ಆಟದಲ್ಲಾಗಿರ್ಲಿ ಇವನ್ನ ಮೀರ್ಸಕ್ ಯಾರು ಆಗ್ತಿರ್ಲಿಲ್ಲ. ಅವನು ಮಿಲಿಟ್ರಿಗೂ ಹೋಗಿ ಸೇರ್ತಾನೆ. ಆ ದೇಶದಲ್ಲಿ ನೋಡ್ತಾ ಇದ್ದಂಗೆ ಮಿಲಿಟ್ರಿಲಿ ರ್ಯಾಂಕ್ಸ್ ತಗೋತಾನೂ ಬರ್ತಾನೆ. ಮತ್ತೆ ಒನ್ ಆಫ್ ದಿ ಯಂಗೆಸ್ಟ್ ಜನರಲ್ಸ್ ಇನ್ ಹಿಸ್ಟ್ರಿಲಿ ಇವನ ಹೆಸರು ಬೀಳುತ್ತೆ. ಯಾವಾಗ ಮಿಲಿಟರಿ ಜನರಲ್ ಆಗ್ತಾನೋ ಆಗ ಅವನ ನಿಜವಾದ ಯುದ್ಧ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕಾನ್ಕ್ವೆರಿಂಗ್ ಅಂತ ಕರಿತೀವಲ್ಲ, ಅದನ್ನ ಸ್ಟಾರ್ಟ್ ಮಾಡ್ತಾನೆ. ಒಂದೊಂದೇ ದೇಶಗಳು ಸೋಲನ್ನ ಒಪ್ಕೊಂಡು ಇವನ ಮುಂದೆ ಶರಣಾಗತಿ ಆಗ್ತಾರೆ. ಅದು ಇಟಾಲಿ ಆಗಿರ್ಲಿ, ಆಸ್ಟ್ರಿಯಾ ಆಗಿರ್ಲಿ, ಪ್ರೂಸಿಯಾ ಆಗಿರ್ಲಿ, ಸ್ಪೇನ್ ಆಗಿರ್ಲಿ, ಇನ್ನು ಅನೇಕ ರಾಷ್ಟ್ರಗಳು. ಮತ್ತೆ ಅವರ ಯುದ್ಧ ತಂತ್ರಗಳು ಮತ್ತೆ ಧೈರ್ಯದ ಮುಂದೆ ಎಷ್ಟೋ ದೇಶಗಳು ಕೆಳಗೆ ಬೀಳುತ್ತವೆ. ಕೇವಲ 10 ವರ್ಷಗಳಲ್ಲಿ ಇಡೀ ಯುರೋಪನ್ನೇ ಅವನ್ ಕಂಟ್ರೋಲ್ ತರ್ತಾನೆ. ಇಡೀ ಯುರೋಪನ್ನ ರೀಶೇಪ್ ಮಾಡ್ತಾನೆ. ಜೊತೆಗೆ ಅವನ್ನೇ ಪಟ್ಟಾಭಿಷೇಕ ಮಾಡಿಕೊಂಡು ಎಂಪರರ್ ಆಫ್ ಫ್ರಾನ್ಸ್ ಅಂತ ದೊಡ್ಡ ಎಂಪರರು ಆಗ್ತಾನೆ. ಅವನು ಯುದ್ಧದಲ್ಲಿ ಯಾವುದನ್ನು ನೋಡು ಭಯ ಪಡ್ತಿರ್ಲಿಲ್ಲ, ಭಯರಹಿತರಾಗಿದ್ದ. ಮತ್ತೆ ಎಲ್ಲ ಯುದ್ಧದಲ್ಲೂ ತಾನೇ ಮುಂಭಾಗದಲ್ಲಿ ನಿಂತು ಯುದ್ಧವನ್ನು ನಡೆಸ್ತಿದ್ದ. ಮತ್ತೆ ಅವನು ಸದಾ ಹೇಳುತ್ತಿದ್ದ ಮತ್ತೆ ಮುನ್ನುಡಿಯಾಗಿ ಬಳಸುತ್ತಿದ್ದ ಒಂದು ಪದ ಯಾವುದು ಅಂತಂದ್ರೆ, ಇಂಪಾಸಿಬಲ್ ಇಸ್ ಎ ವರ್ಡ್ ಫೌಂಡ್ ಓನ್ಲಿ ಇನ್ ದ ಡಿಕ್ಷನರಿ ಆಫ್ ಫೂಲ್ಸ್. ಅಂದ್ರೆ ಅಸಾಧ್ಯ ಎಂಬುದು ಕೇವಲ ಮೂರ್ಖರ ನಿಗ್ಗಟ್ಟಿನಲ್ಲಿ ಮಾತ್ರ ಇರುವ ಪದ ಅಂತ. ನೆಪೋಲಿಯನ್ನ ಜೀವನ ನಮ್ಗೇನು ಹೇಳ್ಕೊಡುತ್ತೆ ಅಂತಂದ್ರೆ, ನಿನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದೇ ಆಗಿರಲಿ, ಅದು ನಿನ್ನ ಡೆಸ್ಟಿನಿ ಆಗಲ್ಲ. ನಿನಗಾಗೋ ಅವಮಾನಗಳನ್ನ, ಇನ್ಸಿಡೆಂಟ್ಗಳನ್ನ ನೀನು ಫ್ಲೂಯಲ್ ಆಗಿ ಬಳಸ್ಕೊಂಡ್ರೆ, ಅದನ್ನ ಚಾನಲ್ ಮಾಡಿದ್ರೆ ನೀನು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಮತ್ತು ಟ್ರೂ ಲೀಡರ್ಶಿಪ್ ಅನ್ನೋದು ಧೈರ್ಯದಿಂದ ಆಗುತ್ತೆ ಹೊರತು ಪೊಸಿಷನಿಂದ ಆಗಲ್ಲ ಅಂತ. ಒಂದು ಚಿಕ್ಕ ಐಲ್ಯಾಂಡಿಂದ ಬಂದಿರೋ ಹುಡುಗ ಇಡೀ ಯುರೋಪನ್ನೇ ತನ್ನ ಕೈ ಕಂಟ್ರೋಲಲ್ಲಿ ಇಟ್ಕೋತಾನೆ ಅಂತಂದರೆ, ನೆಪೋಲಿಯನ್ ಬೋನಾಪಾರ್ಟೆ ಅವರ ಕತೆ ಒಂದನ್ನು ಮಾತ್ರ ಕ್ಲಿಯರ್ ಆಗಿ ಹೇಳುತ್ತೆ. ಅಂದರೆ ಲಿಮಿಟ್ ಎಕ್ಸಿಟ್ಸ್ ಓನ್ಲಿ ಇನ್ ದ ಮೈಂಡ್. ಅಂದರೆ ನಿಮಿತ್ತಗಳು ಕೇವಲ ಮನಸ್ಸಿನಲ್ಲಿ ಮಾತ್ರ ಇರುತ್ತೆ ಅಂತ. ಆದುದರಿಂದ ದೊಡ್ಡ ಗುರಿನ ಇಟ್ಕೊಳ್ಳಿ, ಅದಕ್ಕೋಸ್ಕರ ಹೋರಾಡಿ, ಡೇರ್ ಆಗಿರಿ, ಅದಕ್ಕೋಸ್ಕರ ಫೈಟ್ ಮಾಡಿ. ಯಾವುದು ಎಲ್ಲರೂ ಅಸಾಧ್ಯ ಅಂತಾರೋ ಅದನ್ನೇ ಪ್ರಯತ್ನಿಸಿ. ಯಾಕಂದರೆ ನಿಮ್ಮ ಕತೆ ಕೂಡ ಇತಿಹಾಸವನ್ನು ಬದಲಾಯಿಸಬಹುದು.